ಟೌನ್ಶಿಪ್ ಯೋಜನೆಗೆ ಅನ್ನದಾತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇತ್ತ ರೈತರಿಗೆ ಬೆಂಬಲವನ್ನು ನೀಡಿ ರಾಜ್ಯ ಬಿಜೆಪಿ ನಾಯಕರು ಬೈರಮಂಗಲ ಕೆಂಪಯ್ಯನಪಾಳ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ನಿಯೋಗದ ಭೇಟಿಯಾಗಿದೆ. ಒಂದು ಕಡೆಯಲ್ಲಿ ರೈತರಿಂದ ಭಾರಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯ ದಾರಿ ಹಿಡಿದಿದ್ದಾರೆ. ರೈತರಿಗೆ ಬಿಜೆಪಿ ನಾಯಕರು ಬೆಂಬಲವನ್ನು ಕೊಟ್ಟಿರೋದು. ಆರ್ ಅಶೋಕ್, ಬಿವೈ ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಸಂಸದ ಡಾಕ್ಟರ್ ಮಂಜುನಾಥ್ ಭೇಟಿ ಕೊಟ್ಟಿದ್ದಾರೆ. ಕೆಂಪಯ್ಯನಪಾಳ್ಯದ ಶ್ರೀನಿವಾಸ್ ತೋಟಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟು ಅಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಸಮೃದ್ಧವಾದ ಜಾಗ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಸಪೋಟ, ತೆಂಗು, ಮಾವು ಬೆಳೆ ವೀಕ್ಷಣೆ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಪ್ರತಿನಿತ್ಯ ದಬ್ಬಾಳಿಕೆ ಮಾಡಿ ಭೂಮಿ ಕೊಡಿ ಅಂತಿದ್ದಾರೆ. ಪ್ರಾಣ ಬಿಡ್ತೀವಿ ಆದ್ರೆ ಭೂಮಿಯನ್ನ ಕೊಡಲ್ಲ ಸರ್. ಅಶೋಕ್ ವಿಜೇಂದ್ರ ಮುಂದೆ ರೈತ ಮಹಿಳೆಯರು ಈ ರೀತಿಯಾಗಿ ಅಳಲು ತೋಡ್ಕೊಂಡಿರೋದು. ರೈತರು ಹೇಳ್ತಾ ಇದ್ದಾರೆ, ಪ್ರಾಣವನ್ನ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿಯನ್ನ ಕೊಡೋದಿಲ್ಲ. ಈ ರೀತಿಯಾಗಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ಬೈರಮಂಗಲ ಕೆಂಪಯ್ಯನಪಾಳ್ಯಕ್ಕೆ ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟಿರೋದು. ರೈತರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೆಯೇ ಸಾಕಷ್ಟು ನಾಯಕರು ಈ ನಿಯೋಗದಲ್ಲಿದ್ದಾರೆ. ರೈತ ಮಹಿಳೆಯರನ್ನ ಭೇಟಿಯಾಗಿದ್ದಾರೆ. ಒತ್ತುವರಿ ಏನು ಈಗಾಗಲೇ ಕೆಲವೊಂದಿಷ್ಟು ಜಾಗಗಳನ್ನ ಏನು ಗುರುತಿಸಲಾಗಿದೆ, ಆ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಇತ್ತ ರೈತರು ಹೇಳ್ತಾ ಇರೋದು, ಇದು ಸಮೃದ್ಧವಾದ ಭೂಮಿ, ತೆಂಗು ಬೆಳೆದಿದ್ದೇವೆ, ಸಾಕಷ್ಟು ಹಣ್ಣು ಹಂಪಲು ಇಲ್ಲಿ ಬೆಳೆದಿದ್ದೇವೆ, ಉತ್ತಮವಾದಂತಹ ಬೆಳೆ ಬರುತ್ತೆ ಈ ಭೂಮಿಲಿ, ಈ ಭೂಮಿನ ಹೆಂಗ್ ಬಿಟ್ಕೊಡೋದು? ರೈತರಿಂದ ದೊಡ್ಡ ಮಟ್ಟದ ಆಕ್ರೋಶ, ಆಗ್ರಹ ಎರಡು ಕೂಡ ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪೋಟ, ತೆಂಗು, ಮಾವು ಎಲ್ಲ ಬೆಳೆಗಳು ಇರುವಂತ ಜಾಗ ಒಮ್ಮೆಲೆ ಬಂದು ನಿಮ್ ಭೂಮಿ ಬಿಟ್ಕೊಡಿ ಅಂತ ಹೇಳಿದ್ರೆ ಹೆಂಗ್ ಬಿಟ್ಕೊಡೋದು? ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಧಿಸೂಚನೆ ಇದಾಗಿದೆ, ಫೈನಲ್ ನೋಟಿಫಿಕೇಶನ್. ಇದು ಅಧಿಸೂಚನೆ ಇದಾಗಿದೆ, ಫೈನಲ್ ನೋಟಿಫಿಕೇಶನ್. ಇದು ಅಧಿಸೂಚನೆ ಇದಾಗಿದೆ, ಫೈನಲ್ ನೋಟಿಫಿಕೇಶನ್. ಇದು ಅಧಿಸೂಚನೆ. ರೈತ ಇವತ್ತು ಬಿಡದಿನಲ್ಲಿರಲಿ, ರಾಯಚೂರಲ್ಲಿರಲಿ, ಗುಲ್ಬರ್ಗಾದಲ್ಲಿ ಅಥವಾ ಬೆಳಗಾವಿನಲ್ಲಿರಲಿ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇರ್ತದೆ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು, ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು. ಅಧಿಕಾರ ಬಂದಾಗ ರೈತರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ನಾವತ್ತು ಬೈರಮಂಗಲ ಮತ್ತೆ ಕೆಂಪಾರನಹಳ್ಳಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಶ್ರೀನಿವಾಸ ರೆಡ್ಡಿ ಅವರು, ರಾಮಾಯಣವರು, ಭಾರತಿ ಅವರು ಮತ್ತೆಲ್ಲ ನಮ್ಮ ತಾಯಂದರು ಕೂಡ ಭೇಟಿ ಮಾಡಿದ್ರು. ಅವರ ಹೊಲಕ್ಕೆ ಭೇಟಿಯನ್ನು ಕೊಟ್ಟಾಗ 40-50 ವರ್ಷಗಳಿಂದ ಶ್ರೀನಿವಾಸ ರೆಡ್ಡಿ ಅವರಲ್ಲಿ ತೆಂಗು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ರೇಷ್ಮೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ರೈತರು ಕೂಡ ಬಂದರು. ಹೇಳಿರ್ತಕ್ಕಂಥ ಮಾತನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ರಾತ್ರೋರಾತ್ರಿ ಬಂದು ಕೆಲವು ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯ ಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ನಾವು ಅಶೋಕಣ್ಣ ಅವರು ಕೇಳಿದಾಗ ರೈತರು ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂದ್ರೆ ರೈತರು ಜಮೀನು ಬಿಟ್ಕೊಡ್ತೀರಾ ಅಂತ ಹೇಳಿದಾಗ ರೈತರು ಆಡಿದಂತ ಮಾತೇನಪ್ಪ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ರೈತರ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಿಯೋಗ ಬಿಡದಿಗೆ ಭೇಟಿ ಕೊಟ್ಟಿರುವ ದೃಶ್ಯಗಳಿವು. ಬೈರಮಂಗಲ ಕೆಂಪಯ್ಯನಪಾಳ್ಯ ಇಲ್ಲಿಗೆ ಭೇಟಿ ಕೊಟ್ಟು ರೈತರಿಂದ ಮಾಹಿತಿಯನ್ನು ಪಡೆಯುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಸಾಕಷ್ಟು ನಾಯಕರು ಈ ನಿಯೋಗದಲ್ಲಿ ಇದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಒಟ್ನಲ್ಲಿ ರೈತರು
ಆದರೆ ಬಲವಂತವಾಗಿ ಭೂಮಿಯನ್ನು ಕಸಿದುಕೊಳ್ಳುವಂಥ ಕೆಲಸ ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥ ಆರೋಪ ರೈತರದ್ದು ಮತ್ತು ಬಿಜೆಪಿ ನಿಯೋಗದ್ದು. ಈ ಕುರಿತಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವು ಯಾರು ದೊಡ್ಡ ರೈತರಲ್ಲ, ಎಲ್ಲ ಸಣ್ಣ ಸಣ್ಣ ರೈತರು, ಅರ್ಧ ಎಕರೆ 1 ಎಕರೆ ಬೇರೆ ಬೇರೆ ಕಡೆ ಮಾಡಿಕೊಂಡು ಜೀವನ ಮಾಡ್ತಾರೆ. ಇಂಥವರನ್ನ ನೀವು ಒಕ್ಕಲಿಗರಿಗೆ ಒಳಿತು ಮಾಡುವ ಬದಲು ಒಕ್ಕಲಿಗರ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದ್ದೀರಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಡಿ.ಕೆ. ಶಿವಕುಮಾರ್ ಅವರೇ, ನೀವು ರೈತರ ಮಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಭವಿಷ್ಯ ಯಾವುದೇ ಆಗಲಿ ನಿಜವಾದ ರೈತನ ಮಗ ಈ ರೀತಿಯ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾರರು. ಮತ್ತೆ ನೀವು ಮಾಡ್ತೀರಾ? ಯಾಕೆ ಇಷ್ಟು ಹಠಮಾರಿತನ? ಯಾಕೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ 5 ತುಂಡು ಮಾಡಿಬಿಟ್ರಿ? ಆದರೂ ಜನ ತಡ್ಕೊಂಡಿದ್ದಾರೆ. ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಅಲ್ಲಿನ ರೈತರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ್ ಅವರನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ಮಾತನಾಡಿಸಿದ್ದಾರೆ. ಈ ವೇಳೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಬಿಡದಿಯ ಟೌನ್ಶಿಪ್ ಜಾಗಕ್ಕೆ ಬಂದು ರೈತರ ಜಮೀನಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದರೆ ಯಾವ ರೀತಿ ವಾಸ್ತವತೆಯನ್ನ ಅರ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಕೂಡ ಮಾತಾಡ್ಸುವಂತ ಕೆಲಸ ಮಾಡೋಣ. ಸರ್, ಇವತ್ತು ಬಿಜೆಪಿ ನಿಯೋಗ ಬಿಡದಿ ಭಾಗಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ರಿ. ಇದೊಂದು ಬರಡು ಭೂಮಿ ಅಂತ ಅನ್ಸ್ತಿದ್ಯಾ ಸರ್ ನಿಮ್ಗೆ ಅಂತ? ಖಂಡಿತ ಬರಡು ಭೂಮಿ ಅಂತ 100% ಬರಡು ಭೂಮಿ ಅಲ್ಲ. ಇಲ್ಲೆಲ್ಲ ವ್ಯವಸಾಯ ಮಾಡ್ಕೊಂಡು, ತೋಟಗಾರಿಕೆಯನ್ನು ಮಾಡ್ಕೊಂಡು, ಹೈನುಗಾರಿಕೆಯನ್ನು ಮಾಡ್ಕೊಂಡು, ರೇಷ್ಮೆ ಎಲ್ಲವನ್ನು ಮಾಡ್ಕೊಂಡು ಬಹಳ ಸಮೃದ್ಧಿಯಿಂದ ವ್ಯವಸಾಯನ ಮಾಡ್ತಿರುವಂತ ರೈತರನ್ನ ನಾವು ಕಾಣ್ಬೋದು. ಎಲ್ಲ ಕಣ್ಮುಂದೆನೆ ಕಾಣ್ತಾ ಇದ್ದೀವಿ. ಸಾಕಷ್ಟು ವಿರೋಧ ಇತ್ತು, ರೈತರ ವಿರೋಧ 80% ವಿರೋಧ ಮಾಡ್ತಿದ್ರೆ ಎಂದು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿ ರೈತರ ಭೂಮಿಯನ್ನ ಕಸಿದುಕೊಳ್ಳಕ್ಕೆ ಸರ್ಕಾರ ಮುಂದಾಗಿದ್ಯಾ ಅಂತ ಹೇಳಿ. ಏನೇ ಮಾಡ್ರು ರೈತರು, ಸರ್ಕಾರ ರೈತರನ್ನ ವಿಶ್ವಾಸ ತಗೊಂಡ್ ಮಾಡ್ಬೇಕು. ಹಾಗಾಗಿ ರೈತರಿಗೆ ವಿರೋಧವಾಗಿ ಕಾನೂನು ಚೌಕಟ್ಟಲ್ಲಿ ರೈತರನ್ನ ವಿಶ್ವಾಸ ತಗೊಂಡು ಮುಂದುವರಿಯುವಂತ ಕೆಲಸಗಳು ಆಗ್ಬೇಕು. ಇವತ್ತೆಲ್ಲ ಒಂದ್ ಕಡೆ ಈ ದಬ್ಬಾಳಿಕೆ ಮಾಡುವಂಥದ್ದು, ಎಲ್ಲ ಒಂದ್ ಕಡೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಏನೇ ಕೆಲಸ ಮಾಡಕ್ ಹೋದ್ರು ಕಪ್ಪು ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಏನಾದ್ರು ಒಂದು ಅಟಕ್ ಬಿದ್ದು ಬಿಟ್ಟಿದಾರ ಅಂತ ಹೇಳಿ ಸರ್? ಯಾಕಂದ್ರೆ ಬಿಜೆಪಿ ಅಥವಾ ಜೆಡಿಎಸ್ ನ ವಿರೋಧ ಮಾಡೋ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಮಾಡ್ಲೇಬೇಕು ಅಂತ ಹೇಳಿ ಅಟಕ್ ಬಿದ್ದು ಬಿಟ್ಟಿದಾರ ಅಂತ ಹೇಳಿ. ನೋಡಿ, ನಾವು ಬಿಜೆಪಿಯವರು ಇದು ಯಾವುದೇ ರಾಜಕೀಯ ಮಾಡ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ನಾವು ಆಟಕ್ಕೆ ಇನ್ನೊಂದು ಮತ್ತೊಂದಲ್ಲ. ಇಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕು. ಯಾವುದೇ ಸರ್ಕಾರ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲ್ಲ ಅಂದಾಗ ಆಗ ಪ್ರತಿಪಕ್ಷ, ಇವತ್ತು ಜನರು ಎದುರು ನೋಡ್ತಿದ್ದಾರೆ, ಆಗ ಪ್ರತಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಾವು ಬಂದಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಮಾಡ್ಬೇಕು ಅನ್ನೋಂತ ಯಾವುದೇ ನಮ್ ದುರುದ್ದೇಶ ಇಲ್ಲ. ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ, ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ. ಈ ಕಾಂಗ್ರೆಸ್ ಹಂಗೆ ನಾವು ಕಾಂಗ್ರೆಸ್ ಒಂದೊಂದ್ಸಲಿ ಮಾತಾಡ್ತಾರೆ, ಆಡಳಿತ ಇದ್ದಾಗ ಒಂದ್ ಮಾತಾಡ್ತಾರೆ, ಪ್ರತಿಪಕ್ಷ ಇದ್ದಾಗ ಒಂದ್ ಮಾತಾಡ್ತಾರೆ. ನಾವು ಆಗಲ್ಲ. ನಾವ್ ಏನೇ ಕೆಲಸ ಮಾಡಿದ್ರು ಕಾನೂನು ಚೌಕಟ್ಟಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ. ರೈತರ ಜಮೀನು ಉಳಿಸುವಲ್ಲಿ ಬಿಜೆಪಿಯ ಹೋರಾಟ ಹೇಗಿರುತ್ತೆ ಅಂತ ಹೇಳಿ. ಖಂಡಿತ ಇದು ಜವಾಬ್ದಾರಿಯುತವಾಗಿ ರೈತರ ಭಾವನೆಗಳನ್ನ ಮತ್ತು ಕಾನೂನು ಚೌಕಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರ ಬದುಕು, ಅವ್ರ ಲೈವ್ಲಿಹುಡ್ಸ್ ಕಾಪಾಡುವಂತದ್ದಾಗಬೇಕು. ಆ ಲೈವ್ಲಿಹುಡ್ಸ್ ನ ಕಾಪಾಡ್ಲಿಕ್ಕೆ ಮತ್ತು ಯೋಜಿತವಾಗಿ ಕೆಲಸ ಆಗ್ಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಇದಿಷ್ಟು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ ಎಂ.ಎಚ್, ಪವರ್ ಟಿವಿ, ಬಿಡದಿ. ಬಿಡದಿಯಲ್ಲಿ ರೈತರ ಹೋರಾಟಕ್ಕೆ ಬಿಜೆಪಿಯವರು ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ಮಾತನಾಡಿಸಿದ್ದಾರೆ. ಈ ವೇಳೆ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನನ್ನ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಇದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಬಿಡದಿ ಟೌನ್ಶಿಪ್ಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸರಿ, ನಮ್ಮ ಜೊತೆ ಮಾತಾಡೋಣ ಸರ್. ಇವತ್ತು ಪರಿಶೀಲನೆ ಮಾಡಿದ್ರಿ, ವಾಸ್ತವತೆಯನ್ನು ಅರಿಯುವಂತ ಕೆಲಸ ಮಾಡಿದ್ರಿ, ಏನ್ ಹೇಳ್ತೀರಿ? ರಾಜ್ಯ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರೈತರಿಂದ ಜಮೀನು ಕಸ್ಕೊಳ್ತಕ್ಕಂತ ಷಡ್ಯಂತ್ರ ಕುತಂತ್ರ ಏನ್ ಮಾಡ್ತಾ ಇದೆ, ಈ ಭಾಗದ ಜನರು ಇದಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಯಾವುದೇ ಕಾರಣಕ್ಕೂ ರೈತರು ತಮ್ಮ ಫಲವತ್ತಾಗಿರ್ತಕ್ಕಂತ ಜಮೀನನ್ನ ನಾವು ಬಿಡ್ಕೊಡೋದಿಲ್ಲ. ಹಲವಾರು ದಶಕಗಳಿಂದ ನಾವು ರೈತಾಪಿಯನ್ನ ಮಾಡ್ತಾ ಇದ್ದೇವೆ, ಇಲ್ಲಿ ಬೆಳೆ ಬೆಳೀತಾ ಇದ್ದೇವೆ. ಇಂತ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಕೊಡೋದಿಲ್ಲ ಅನ್ನೋ ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ರೈತರಿಗೆ ಬೀದಿಗೆ ತರುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೋದಿ ಅವರನ್ನು ಭೇಟಿ ಮಾಡಿ ಇದಕ್ಕೆ ಸಮ್ಮತಿ ಸಿಕ್ಕಿದೆ ಅನ್ನೋ ಒಂದಷ್ಟು ಮಾತುಗಳ ಚರ್ಚೆ ಆಗ್ತಾ ಇರುವಂತ ಸರ್. ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ರೈತರು ಇವತ್ತೇನು
ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಒತ್ತಾಯಕ್ಕೆ ಮಣಿದು ಸರ್ಕಾರ ತಮ್ಮ ಆದೇಶನ ಹಿಂತೆಗೆದುಕೊಳ್ಬೇಕು, ಭೂ ಸ್ವಾಧೀನದಿಂದ ಕೈ ಬಿಡಬೇಕು. ಈಗಾಗಲೇ ಇದು ವಿಚಾರವನ್ನು ತೆಗೆದುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ MH, ಪವರ್ ಟಿವಿ, ಬಿಡದಿ.